ವೆಲ್ಕಮ್. ತಂದ್ರೆ ಹೇಳಿದ್ದಿಲ್ಲ ಏನೇನು ತಂದ್ರಿ? ಇವ್ರು ನೋಡು ಚೆನ್ನಾಗಿ ತಿಂದರು ಉಂಡ್ರು ಮಾಡ್ಕೊಂಡು ನಿದ್ದೆ ಮಾಡ್ತಾವ್ರಿ ಇವಾಗ. ಬಟ್ಟೆ ಫೋಲ್ಡ್ ಮಾಡಬೇಕೀಗ. ಬನ್ನಿ ಯಾಕೆ ತಗೊಂಬಂದ್ರಿ? ಹಾಂ ಏನ ಏನೇನ ಯಾವ ಕಾಲ ತೋರಿಸು ಪಾಪ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ನೆನ್ನೆ ಕಾಲು ಉಳುಕಿಸ್ಕೊಂಡು ಊದಿಸ್ಕೊಬಿಟ್ಟಿದ್ದಾರೆ. ಕಾಲು ಉಳುಕಿದೆ ಅಂದ್ಬಿಟ್ಟು ನೆನ್ನೆಯಿಂದ ಪ್ರತಿ ಒಂದು ಮಾತಿಗೂ ಕಾಲು ನೋವಾಗ್ತದೆ, ನಂಗೆ ಬೇಜಾರು ಮಾಡಬೇಡ, ಕಾಲು ನೋವಾಗ್ತಾಯಿದೆ ಜೋರಾಗಿ ಮಾತಾಡ್ಬೇಡ, ಕಾಲು ನೋವಾಗ್ತಾಯಿದೆ ಚಾನೆಲ್ ಚೇಂಜ್ ಮಾಡಬೇಡ. ಎಷ್ಟು ಥರ ಪಾಪ ಹೇಳ್ತಾ ಇರೋದಿನ. ಸೊ ನಾನು ಮೊದಲಿಗೆ ಎಲ್ಲರಿಗೂ ನನ್ನ ಬ್ಲಾಗ್ಗೆ ವೆಲ್ಕಮ್. ಹೊಸ ಬ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ರಾಯಲ್ ಮಾರ್ಟ್ಗೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಮನೆಯಲ್ಲೇ ಯಾಕೆ ಏನು ಕೇಕ್ ಕೊರಿಯೋದು, ಏನು ಕೇಕು, ಪ್ಲಮ್ ಕೇಕ್ನ ಟ್ರೈ ಮಾಡಬಾರ್ದು ಅಂಥೇಳಿ ರಾಯಲ್ ಮಾರ್ಟಲ್ಲೇ ಸಿಗೋದು ಐಟಮ್ಗಳೆಲ್ಲ. ಸೊ ಹಂಗಾಗಿ ಅಲ್ಲಿ ಹೋಗೋಣ ಅಂತ ತೊಗೊಂಡು ಎಲ್ಲ ಲಾಸ್ಟಲ್ಲಿ ಇದನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಟೂಟಿ ಫ್ರೂಟಿ ಆಮೇಲೆ ಚೆರಿ ಫ್ರೂಟ್ ಇದೆರಡು ಮಿಸ್ ಮಾಡಿಬಿಟ್ಟಿದೆ. ಸೊ ಇದೆರಡು ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇರೋಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳ್ದೆ ತೊಗೊಂಡು ಬನ್ನಿ ಬರಬೇಕಾದ್ರೆ ಅಂತ. ಇವಾಗ ನಾನು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕನ್ನು ಮನೆಯಲ್ಲಿ ಮಾಡ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ತರಿಸ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ನನ್ನ ಕುಚ್ಚು ವರ್ಕ್ ಇದೆ, ಅದು ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನನ್ನ ಮಗ ಕೂಡ ಇದು ಬಂದ, ಹೆಲ್ಪ್ ಮಾಡ್ತೀಯಲ್ವಾ? ನೆನ್ನೆ ಪ್ಲಮ್ ಕೇಕ್ ಮಾಡೋಕ್ಕೆ ಅಂತ ಆರೆಂಜ್ ತರಿಸಿದ್ರೆ ನನ್ನ ಮಗ ಅದರಲ್ಲಿ ಅರ್ಧ ಆರೆಂಜ್ ಇವನೇ ಖಾಲಿ ಮಾಡಿಬಿಟ್ಟವನು ಅಲ್ವಪ್ಪ. ಎಲ್ಲ ಹಾಕ್ಬಿಡ್ತೀಯಾ ಅಂತ. ಈಗ ಏನಾದರೂ ಶಾರ್ಟೇಜ್ ಆಗಲಿ ನಿನಗೆ ಪ್ಲಮ್ ಕೇಕ್ ಮಾಡುವಾಗ ಅವಾಗೈತೆ. ನೋಡಿ ಹೆಂಗೆ ಮಾಡಿದ್ದಾನೆ ಆಸ್ಕಿನ್. ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದಾನೆ ಅಂತ. ನೋವಾಗಿದೆ ಅಂತ ಹೇಳ್ಬಿಟ್ಟು ಬನ್ ತೊಗೊಂಬಂದಿದ್ದಾರೆ. ಬನ್ನು ನಾನೆಲ್ಲ ಬನ್ಗುಲ್ಕನ್ ಅಂದ್ಕೊಂಡೆ ರೀ. ಬನ್ ಅಷ್ಟೇ, ಓನ್ಲಿ ಬನ್. ನಾನು ನಿನ್ನೆ ಅಲ್ಲ ರಾಯಲ್ ಮಾರ್ಟಿಗೆ ಹೋದಾಗ ಏನೇನೆಲ್ಲ ತೊಗೊಂಬಂದಿದ್ದೆ ಅಂತಂದರೆ, ಬಾದಾಮಿ ಡ್ರೈ ಫ್ರೂಟ್ಸ್ ತೊಗೊಂಡ್ಬಂದಿದೆ, ಒಂದಷ್ಟು ಬೇಕಿಂಗ್ ಪೌಡರ್ ಇರ್ಬೋದು, ಬೇಕಿಂಗ್ ಸೋಡಾ ಇರ್ಬೋದು, ಆಮೇಲೆ ದ್ರಾಕ್ಷಿ ಒಂದು ತಂದಿದ್ದೀನಿ, ಒಣ ದ್ರಾಕ್ಷಿ ಎರಡು ಥರ ಬ್ಲ್ಯಾಕ್ ಕಲರು ಹಾಕ್ತಾರಲ್ಲ. ಸೊ ಇದಿಷ್ಟು ತೊಗೊಂಡು ಬಂದಿದ್ದಾರೆ ರಾಯಲ್ ಮಾರ್ಟಿಂದ. ಇದಿಷ್ಟು ಸಿಗುತ್ತೆ ಅಲ್ಲಿ ಅಂದ್ಬಿಟ್ಟು. ಡಿ ಮಾರ್ಟಲ್ಲೂ ಸಿಗುತ್ತೆ, ಬಟ್ ನಮಗೆ ನಿಯರೆಸ್ಟ್ ರಾಯಲ್ ಮಾರ್ಟ್ ಅಂತ ಇದಿಷ್ಟು ತೊಗೊಂಬಂದಿದೆ. ಸೊ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಎಲ್ಲ ತೊಗೊಂಡು ಥರ್ಸ್ಡೇ ಪೂಜೆ ಸಿಂಪಲಾಗಿ ಪೂಜೆ ಮಾಡಿದ್ದೆ ಮನೆಯಲ್ಲಿ. ಅದಾದಮೇಲೆ ಕೇಕಿಗೆ ಏನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಡಬೇಕು, ಅದನ್ನೆಲ್ಲ ನೆನೆಸಿಟ್ಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋದ್ವಿ ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಸ್ಬೆಂಡ್ ಮನೆಗೆ ಬಂದ್ರಲ್ಲ, ಎಷ್ಟು 5 o'clock 5:15 ಏನೋ ಆಗಿತ್ತು. ಆವಾಗಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಒಂದು ಕುಚ್ಚು ಕಟ್ತಾಯಿದ್ದೆ ಸ್ಯಾರಿದು. ಸೊ ಅದು ಪೂರ್ತಿ ಫಿನಿಷ್ ಮಾಡಿಬಿಟ್ಟು ಆಮೇಲೆ ಎದೋಣ. ಯಾಕೆಂದರೆ ಅರ್ಧಂಬರ್ಧ ಬಿಟ್ಟಿದ್ರೆ ನನ್ನ ಮಗ ಮನೇಲಿರೋದ್ರಿಂದ ಅರ್ಧ ತಲೆ ಕೆಲಸ ಮಾಡಿ ಏನಾದ್ರು ಒಂದು ಮಾಡಿಬಿಡ್ತಾನೆ ಅಂತ ಭಯ. ಸೊ ಹಂಗಾಗಿ ಅದು ಪೂರ್ತಿ ಫಿನಿಷ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಕೈಕಾಲು ಮುಖ ತೊಳೆದು ಪೂಜೆ ಮಾಡಿ ಇವಾಗ ಕೇಕ್ ಮಾಡೋಣ ಅಂತೇಳಿ. ಲಾಸ್ಟ್ ನಾನು ಹೇಳಿದೆ
ಏನಕ್ಕೆ ರಾಯಲ್ ಮಾಡ್ಕೋಗಿದೆ ಅಂತ. ಸೊ ಪ್ಲಮ್ ಕೇಕ್ ಮಾಡೋಣ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲೇ ಸಿಗೋದು, ನಮ್ಮ ಮನೆ ಹತ್ರ ಇನ್ನೆಲ್ಲೂ ಸಿಗೋದಿಲ್ಲ. ಡಿ ಮಾರ್ಟಲ್ಲಿ ಅಂದರೆ ತುಂಬ ಹುಡುಕ್ಬೇಕಾಗುತ್ತೆ. ರಾಯಲ್ ಮಾರ್ಟಲ್ಲಿ ಅಂದರೆ ಇಲ್ಲೇ ಇದೆ ಅಂತ ನನ್ನ ತಲೆಗಿದೆ. ಸೊ ಹಾಗಾಗಿ ಹೋಗಿ ಹುಡ್ಕೊಂಡು ಎತ್ಕೊಂಡು ಬಂದುಬಿಡ್ತೀನಿ ಅಂದ್ಬಿಟ್ಟು ಮೊನ್ನೆ ಹೋಗಿದ್ದೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. 1 hour ಅದು ಸೋಕ್ ಆಗಿರಬೇಕಂತೆ. ಸೊ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಗೊತ್ತಿಲ್ಲ, ನನ್ನ ಮಗ ಬರ್ತಾನೆ ಏನೋ ಗೊತ್ತಿಲ್ಲ. ಹಸ್ಬೆಂಡು ಬಂದ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದೆ. ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಇಲ್ಲೇ ಮನೆ ಹತ್ರ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಯಾವ ರೀತಿ ಕೇಕನ್ನ ಮಾಡ್ತೀನಿ ಅಂತ ಒಟ್ಟಿಗೆ ರೆಸಿಪಿನ ಹಾಕ್ತೀನಿ ನೋಡಿ. ಚೆನ್ನಾಗಿ ಬರಲಿ ಬರದೆ ಹೋಗಲಿ ಎರಡೂ ಹೇಗೆ ಬಂದರೂ ಕೂಡ ಅದನ್ನು ನಾನು ರೆಸಿಪಿ ಶೇರ್ ಮಾಡ್ತೀನಿ. ನಮ್ಮನೇಲೆ ಏನು ಓವನ್ ಇಲ್ಲ, ಜಸ್ಟ್ ಹಾಗೆ ನಾನು ಪಾತ್ರೆನಲ್ಲೇ ಮಾಡೋ ಅಂಥದ್ದು. ಸೊ ಹಾಗಾಗಿ ಮಾಡಿ ತೋರಿಸ್ತೀನಿ, ಮಾಡಿ ನೋಡ್ತೀನಿ. ನಾನು ಅದನ್ನಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಹೇಗೆ ಬಂದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದೇವಸ್ಥಾನಕ್ಕೆ ನನ್ನ ಮಗ ಕೂಡ ಬರ್ತಾನೆ ಅಂತ ಅಂದ್ಕೊಂಡೆ, ಬಟ್ ಅವನು ಆಗ್ತಾನೆ ಮಲಗಿ ಎದ್ದಿದ್ರಿಂದ ಅವನಿಗೆ ದೇವಸ್ಥಾನಕ್ಕೆ ಎಲ್ಲಂದರೆ ಹೊರಗಡೆ ಬರೋದಕ್ಕೆ ಮೂಡಿರಲಿಲ್ಲ. ಮಮ್ಮಿ ಚಳಿ ಆಗ್ತಾಯಿದೆ, ಆಗಲ್ಲ, ನೀವೇ ಹೋಗಿ ಬನ್ನಿ ಅಂತ. ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಇನ್ನೇನು ಕ್ಲೋಸಿಂಗ್ ಟೈಮ್ ಇತ್ತು, ಬಟ್ ಆದರೂ ಕೂಡ ಅವರ ಪೂಜೆ ಮಾಡಿಕೊಟ್ರು. ಸೊ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ನಾವು ಹೋಗಿದ್ದು ಹೇರೋಹಳ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು. ಬ್ರಹ್ಮರಥೋತ್ಸವ ಇದೆ ಅಂಥೇಳಿ ಅಲ್ಲಿ ಒಂದು ಇದನ್ನು ಹಾಕಿದರು, ಬ್ಯಾನರ್ನ ಹಾಕಿದರು. ಅದನ್ನು ನೋಡಿಕೊಂಡು, ಅಂದರೆ 1ನೇ ತಾರೀಕು 2ನೇ ತಿಂಗಳು ನೆಕ್ಸ್ಟ್ ಇಯರ್ ಫೆಬ್ರವರಿನಲ್ಲಿ ಇರೋ ಅಂಥದ್ದು ಇವಾಗಲೇ ಹಾಕಿದ್ದಾರೆ. ಸೊ ನೋಡಿಕೊಂಡು ಅದನ್ನೆಲ್ಲ ಬಂದ್ವಿ ಮನೆಗೆ. ಬಂದಿದ ತಕ್ಷಣ ಫಸ್ಟಿಗೆ ಅಡುಗೆ ಮಾಡಿಬಿಡೋಣ. ನಾನಿನ್ನು ಅಡುಗೆ ಮಾಡಿರಲಿಲ್ಲ. ಇದ್ಕಿದ್ದು ಅವರೆಕಾಯಿ ಏನು ಸಾಗು ಮಾಡಿದಾಗ ನಾವು ಕಾಳೆಲ್ಲ ಅವರೆಕಾಯಿ ಇತ್ತಲ್ಲ, ಅದು ಸ್ವಲ್ಪ ಮಿಕ್ಕಿತ್ತು, ಹಾಗೆ ಎತ್ತಿಟ್ಟಿದೆ ಫ್ರಿಜ್ಜಲ್ಲಿ. ಅದನ್ನು ಸಾಂಬಾರು ಮಾಡಿಬಿಡೋಣ ಅಂದರೆ ಸೀಸನ್ ಟೈಮಲ್ಲಿ ಸಾಂಬಾರು, ಇದ್ಕಿದ್ದು ಅವರೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಒಂದು ಸೊಗಡು ಘಮ ಎಲ್ಲ ಇರುತ್ತೆ ನೋಡಿ, ಒಂಥರ ಟೇಸ್ಟಿಯಾಗಿ ಬರುತ್ತೆ. ಸೊ ಹಂಗಾಗಿ ಈ ನಡುವೆ ಜಾಸ್ತಿ ಅವರೆಕಾಯಿ ಉಪ್ಸಾರು ಇರ್ಬೋದು ಮತ್ತು ಅವರೆಕಾಯಿ ಸಾಂಬಾರು, ಸಾಗು ಇದೆಲ್ಲ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸಾಂಬಾರನ್ನ ಮಾಡಿಬಿಟ್ಟು ಆಮೇಲೆ ಕೇಕ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡಿದ್ದು. ಊಟ ಮಾಡೋರು ಮಾಡ್ತಾರೆ, ಕೇಕ್ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ ಅಂಥೇಳಿ. ಅದಾದಮೇಲೆ ಕೇಕ್ದು ಬ್ಯಾಟರ್ ಏನಿದೆ ಅಲ್ವ ಅದೆಲ್ಲ ಕಲಿಸ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಟಿದ್ದೆ. ನನ್ನ ಮಗ ಆ ಬ್ಯಾಟರ್ ಕಲಿಸಿರೋದನ್ನೇ ಟೇಸ್ಟಿಯಾಗಿದೆ ಅಂಥೇಳಿ ತಿಂತಾಯಿದ್ದ. ವೀಡಿಯೋ ಮಾಡ್ಕೊಳಕ್ಕೆ ಹೋದಾಗ ತೆಗೆದಿಟ್ಬಿಡ್ತಾಯಿದ್ದ. ನೋಡಿ ಫ್ರೆಂಡ್ಸ್, ನಾನೇನು ತಿಂತಾಯಿಲ್ಲ ಅಂತ. ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅವನು ತಿಂತಾ ಇರೋದು, ಅವ್ನಿಗೆ ಇಷ್ಟ ಆಯಿತು ಆ ಒಂದು ಟೇಸ್ಟ್. ನನ್ನ ಕೇಕ್ ರೆಡಿ ಆಗ್ತಾಯಿದೆ. ಆಲ್ರೆಡಿ ಉಬ್ಬಿಟ್ಟಿದೆ, ಜಾಸ್ತಿ ಹಾಕ್ಬಿಟ್ಲೋ ಏನೋ ಗೊತ್ತಿಲ್ಲ, ಮೇಲೆ ಕಂಡ್ಕೊಂಡ್ಬಿಡುತ್ತೇನೋ ಗೊತ್ತಿಲ್ಲ. ಕೇಕ್ ಬ್ಯಾಟರ್ ಏನಿದೆ ಅದು ಇಷ್ಟ ಆಗಿದ್ದು ತಿಂತಾಯಿದ್ದ ನನ್ನ ಮಗ. ಅದನ್ನ ಕಡೆಗೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಕೇಕ್ ಯಾವ ರೀತಿ ಮಾಡಿದೆ ಅಂತ ಪೂರ್ತಿಯಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸೊ ಮೊದಲಿಂದ ನಾನು ಡೀಟೇಲಾಗಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಆಯಿತಾ. ಸೊ ಸ್ಟಾರ್ಟಿಂಗ್ ನಾನು ಒಂದು 2 ಆರೆಂಜ್ ನಾನು ಜ್ಯೂಸನ್ನ ತೊಗೊಂಡು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಣ ದ್ರಾಕ್ಷಿ, ಕಪ್ಪು ಒಣ ದ್ರಾಕ್ಷಿ ಮತ್ತು ನಾರ್ಮಲ್ ಒಣ ದ್ರಾಕ್ಷಿ ಎರಡೂ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಬಟ್ಲಷ್ಟು ಟೂಟಿ ಫ್ರೂಟಿ, ಅದಾದಮೇಲೆ ಚೆರಿ ಸ್ಮಾಲ್ಗಾಗಿ ಕಟ್ ಮಾಡಿರೋ ಚೆರೀಸ್ ಇರ್ಬೋದು, ಗೋಡಂಬಿ, ಆಮೇಲೆ ಬಾದಾಮಿ, ಇದಿಷ್ಟನ್ನು ಹಾಕಿ ನಾನು ಆ ಒಂದು ಆರೆಂಜ್ ಜ್ಯೂಸ್ ಏನಿದೆಯಲ್ಲ ಅದರಲ್ಲಿ ನಾನು 1 ಅವರ್ವರೆಗೂ, ಆಲ್ಮೋಸ್ಟ್ 1.5 ಅವರೇ ಅಂತ ಅಂದ್ಕೊಳ್ತೀನಿ, ಸೋಕ್ ಮಾಡಿ ಇಟ್ಟಿದ್ದೆ. ನನಗೆ ಇದೆಲ್ಲ ಸೋಕ್ ಮಾಡಿದಾಗ ಆ 2 ಆರೆಂಜ್ ಜ್ಯೂಸ್ ಏನಿದೆಯಲ್ಲ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂದ್ಬಿಟ್ಟು ಮತ್ತೆ ಇನ್ನೂ ಒಂದು ಹಣ್ಣಿಂದು ಜ್ಯೂಸ್ ತೊಗೊಂಡು ಇದನ್ನು ಸೋಕ್ ಮಾಡಿಟ್ಟಿದ್ದೆ. ಬಟ್ ಆರೆಂಜ್ ಜ್ಯೂಸ್ ತುಂಬಾ ಸ್ವೀಟಾಗಿತ್ತು, ಹುಳಿ ಇರಲಿಲ್ಲ. ಅದಾದಮೇಲೆ ಈ ಥರ ಒಂದು ಬಾಣಲಿಗೆ 1/4 ಕಪ್ಪಷ್ಟು ನಾನು ಒಂದು ಕಪ್ ಮೈದಾ ನಾನು ಯೂಸ್ ಮಾಡಿದ್ರಿಂದ 1/4 ಕಪ್ಪಷ್ಟು ಸಕ್ಕರೆನ ನಾನು ಫಸ್ಟಿಗೆ ಕ್ಯಾರಮಲೈಸ್ ಮಾಡ್ತಾಯಿದ್ದೀನಿ. ಇದನ್ನಾಗಿ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ, ಕ್ಯಾರಮಲೈಸ್ ಏನೋ ಹೇಳ್ತಾರೆ ಇದಕ್ಕೆ. ಸೊ ಫಸ್ಟ್ ಏನಂತ ಹೇಳಿದ್ರೆ ಸಕ್ಕರೆನ ಹಾಗೆ ಕರಗಿಸ್ಕೊಂಡು ಅದು ಪೂರ್ತಿಯಾಗಿ ಬ್ರೌನ್ ಬಂದಾಗ ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಥರ ಮಾಡಿಕೊಂಡೆ ಅಷ್ಟೇ.
ಅದಾದಮೇಲೆ ಒಂದು ಕಡೆ ನಾನು ಒಂದು ಬಾಣಲಿನ ಇಟ್ಬಿಟ್ಟು ಅದು ಪ್ರೀಟ್ ಆಗೋದಕ್ಕೆ ಬಿಟ್ಟಿದೆ. ಅದು ಇನ್ನೊಂದು ಕಡೆ ನಾನು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ 3/4 ಕಪ್ಪಷ್ಟು ಹಾಲು, 3/4 ಕಪ್ಪಷ್ಟು ಆಯಿಲು, ನಾನೇನು ಅಡುಗೆಗೆ ಯೂಸ್ ಮಾಡ್ತೀನಲ್ಲ ಆ ಆಯಿಲು, ಮತ್ತು 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿಕೊಂಡು ಮೂರನ್ನು ಚೆನ್ನಾಗಿ ವಿಸ್ಕ್ ಮಾಡಿಕೊಂಡೆ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 1 ಕಪ್ಪಷ್ಟು ಮೈದಾನ ಜರಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಏನಾದ್ರು ಲಂಪ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಜರಡಿ ಮಾಡಿ ಫಸ್ಟಿಗೆ ಅದಷ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಇವಾಗ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿದೆ. ನಾನೇನು ಕ್ಯಾರಮಲೈಸ್ ಮಾಡಿಟ್ಕೊಂಡಿದ್ನಲ್ಲ ಶುಗರ್ ಸಿರಪ್ಪು, ಸೊ ಅದನ್ನು ಕೂಡ ಇದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು, ಯಾಕೆಂದರೆ ಜಾಸ್ತಿ ತೆಳು ಹಾಕ್ಬಿಟ್ರೆ ಇನ್ನೂ ಕೂಡ ನಾನು ಆರೆಂಜ್ ಜ್ಯೂಸ್ ಬೇರೆ ಸೋಕ್ ಮಾಡಿ ಇಟ್ಟಿದ್ನಲ್ಲ, ಸೊ ತೆಳು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಏನು ಅನ್ನಿಸ್ಲಿಲ್ಲ. ನಾನು ಏನು ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ದು ಅದು ಕರೆಕ್ಟಾಗಿ ಅದಕ್ಕೆ ಆಯಿತು. ಅದಾದಮೇಲೆ ನಾನೇನು ಡ್ರೈ ಫ್ರೂಟ್ಸ್ನೆಲ್ಲ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಬ್ಯಾಟರ್ನ. ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ನಾನು ಫೈನಲಾಗಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಪಿಂಚಷ್ಟು ಸಾಲ್ಟನ್ನ ನಾನು ಹಾಕ್ಕೊಂಡು ಅದು ಕೂಡ ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ನಾನು ನೀರನ್ನ ಹಾಕ್ಕೊಂಡೆ. ನೀರು ಹಾಕಿದರೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ 2 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾಗೆ ನಾನು 2 ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡೆ. ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಜಾಸ್ತಿ ಟೈಮ್ ಹಾಗೆ ನಾವು ಇಡಬಾರ್ದು. ಕೇಕ್ ಬ್ಯಾಟರ್ ಏನಿದೆ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ತಕ್ಷಣವೇ ಕುಕ್ ಮಾಡಬೇಕು ಅಂತ ಹೇಳಿದರು. ತುಂಬ ಹೊತ್ತು ಬಿಟ್ಟರೆ ಅದು ಸಾಫ್ಟ್ ಬರಲ್ಲ ಅಂತ. ಸೊ ಹಂಗಾಗಿ ಅದನ್ನು ಮಿಕ್ಸ್ ಮಾಡಿದ ಕೂಡಲೇ ನಾನು ಕೇಕ್ ಟಿನ್ ಏನಿದೆ ಅದಕ್ಕೆ ಹಾಕ್ಕೊಂಡು ಒಂದು ಸಲ ಟ್ಯಾಪ್ ಮಾಡಿಬಿಟ್ಟು ನಾನು ಮೊದಲೇ ಪ್ರೀಹೀಟ್ ಮಾಡ್ಕೊಂಡಿರೋವಂಥ ಬಾಣಲಿ ಇಟ್ಟಿದ್ದೆ ನಾನು ಪ್ರೀಹೀಟ್ ಮಾಡೋದಕ್ಕೆ. ಸೊ ಅದ್ರ ಒಳಗಡೆ ಇಟ್ಟೆ. 15 ಮಿನಿಟ್ಸ್ ಆದಮೇಲೆ ಕೇಕ್ ಈ ರೀತಿ ಉಬ್ಬಿ ಬಂದಿತ್ತು. ಸೊ ಆವಾಗ ನಾನು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಏನಿದೆ ಅದಕ್ಕೆ ನಾನು ಆ್ಯಡ್ ಮಾಡಿಕೊಂಡೆ. 15 to 20 ಮಿನಿಟ್ಸ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಅದಿನ್ನೂ ಸಾಫ್ಟಾಗಿರೋ ಟೈಮಲ್ಲೇ ನಾನು ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಏಕೆ ಅಂತ ಹೇಳಿದ್ರೆ ಹಂಗೆ ಫಸ್ಟೇ ನಾವು ಹಾಕಿದ್ದೆಲ್ಲ ಏನಾಗುತ್ತೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಈ ಥರ ಹಾಕಿದ್ರೆ ಮೇಲ್ಗಡೆ ಕೂಡ ಅದು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಂಗೆ ಮೇಲ್ಗಡೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಇದೇ ಫ್ರೂಟ್ ಹಾಕ್ಬೇಕು ಅದೇ ಫ್ರೂಟ್ ಹಾಕ್ಬೇಕು ಆ ಥರ ಎಲ್ಲ ಏನಿಲ್ಲ. ಯೂಶ್ವಲಿ ನಾವು ಪ್ಲಮ್ ಕೇಕ್ ತಿನ್ನುವಾಗ ನಮಗೆಲ್ಲ ಯಾವುದು ಡ್ರೈ ಫ್ರೂಟ್ಸ್ ಸಿಗುತ್ತಲ್ಲ, ಸೊ ಆ ಒಂದು ಡ್ರೈ ಫ್ರೂಟ್ಸ್ನ ನಾನು ಅದಕ್ಕೆ ಯೂಸ್ ಮಾಡಿರೋವಂಥದ್ದು. ಸೊ ಗಾರ್ನಿಷ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಮತ್ತೆ ನಾನೇನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ನಲ್ಲ ಅದೆಲ್ಲ ಮತ್ತೆ ಒಳಗಡೆ ಹೋಗಿತ್ತು, ಸ್ವಲ್ಪ ಮಾತ್ರ ಮೇಲಿತ್ತು. ಬಟ್ ಓಕೆ, ನಾನು ಫಸ್ಟ್ ಟೈಮ್ ಮಾಡಿರೋದಲ್ವ. ಹಿಂದೆನೂ ಕೂಡ ಒಂದು ಹನಿ ಕೇಕ್ ಮಾಡಿದ್ದೆ, ಅದು ಕುಕ್ಕರಲ್ಲಿ ಮಾಡಿದಂಥದ್ದು. ಆವಾಗ ಸ್ವಲ್ಪ ಕಮ್ಮಿ ಕುಕ್ಕಾಗಿತ್ತು, ಇನ್ನೊಂದು ಚೂರು ಕುಕ್ಕಾಗಿದ್ದರೆ ಚೆನ್ನಾಗಿತ್ತು ಆ ಥರ ಅನ್ನಿಸ್ತಾ ಇತ್ತು ಮಾಡಿದಾಗ. ಸೊ ಹಂಗಾಗಿ ಈ ಸಲ ಅವಸರ ಮಾಡೋದು ಬೇಡ, ನೀಟಾಗಿ ಕುಕ್ಕಾಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ 1 hour 30 minutes ಏನೋ ಬಿಟ್ಬಿಟ್ಟೆ. 1 hourಗೆ ನಾವು ಕೇಕ್ನ ತೆಗೆದುಬಿಟ್ಟಿದ್ರೆ ನಿಜವಾಗ್ಲೂ ಸಖತ್ತಾಗಿ ಬರ್ತಾಯಿತ್ತು ಕೇಕ್ ಮಾತ್ರ ಟೇಸ್ಟಿಯಾಗಿ. ಸೊ ನಾನು ಬಿಗ್ ಬಾಸ್ ನೋಡುವಂಥ ಸೀರಿಯಲ್ನಲ್ಲಿ ಏನು ಮಾಡಿದೆ, 1.5 hour ಆಲ್ಮೋಸ್ಟ್ ಅಲ್ಲೇ ಹೋಯಿತು. ಮಧ್ಯದಲ್ಲೆಲ್ಲ ನೀಟಾಗಿ ಬೆಂದಿತ್ತು. ನಾನೇನು ಮಾಡ್ತಾಯಿದ್ದೆ ಅಂದರೆ ಟೂತ್ ಪಿಕ್ಕಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೆ. ಅದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇದ್ದಿದ್ದರಿಂದ ಟೂತ್ ಪಿಕ್ಕಲ್ಲಿ ಅದು ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಇನ್ನೂ ಕುಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗ ಅಂತೂ ಪಾಪ ಹೇಳ್ತಾನೆ, ಮಮ್ಮಿ ಆಗಿರಬೇಕು ತೆಗೆದ್ಬಿಡು ಮಮ್ಮಿ, ನೀನು ಅವಸರ ಮಾಡಬೇಡ, ಲಾಸ್ಟ್ ಟೈಮ್ ಕೂಡ ಹಂಗೆ ಆಯಿತು, ಈ ಸಲನೂ ಹಂಗೆ ಆಗೋದು ಬೇಡ ಅಂಥೇಳಿ ಆಲ್ಮೋಸ್ಟ್ 1.5 hour ನಾನು ಕುಕ್ ಮಾಡಿಬಿಟ್ಟೆ. ಫೈನಲಿ ನನಗೆ ಬೇಜಾರಾಯಿತು, 1.5 hour ಕುಕ್ ಮಾಡಿದರೂ ಕೂಡ ಥರ ಅಷ್ಟು ಇದಕ್ಕೆ ಟೂತ್ ಪಿಕ್ಕಿಗೆ ಅಂಟ್ಕೊಳ್ತಾನೆ ಇದೆ ಅಂತ ಹೇಳ್ಬಿಟ್ಟು ನಾನು ಫೈನಲಾಗಿ ಒಂದು ಚಾಕನ್ನು ಇಟ್ಬಿಟ್ಟು ನೈಫ್ನ ಇಟ್ಬಿಟ್ಟು ನಾನು ಚೆಕ್ ಮಾಡಿದೆ. ಸೊ ಆವಾಗ ನನಗೆ ಅನ್ನಿಸ್ತದು ಇಲ್ಲ ಇದಾಗಿದೆ ಕುಕ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಆವಾಗ ನಾನು ಆಫ್ ಮಾಡಿದೆ ಫ್ಲೇಮನ್ನು. ಸೊ ನನ್ನ ಕೇಕ್ ಫೈನಲಿ ಕುಕ್ ಆದಮೇಲೆ ಈ ಥರ ಇತ್ತು. ಆಲ್ಮೋಸ್ಟ್ 1.5 hour ನಾನು ಕುಕ್ ಮಾಡಿಬಿಟ್ಟೆ. ಅದೇ ನಾನು ಮೇಯ್ನು ತಪ್ಪು ಮಾಡಿದಂಥದ್ದು. ನಿಯರ್ಲಿ 150 minutes ಅಥವಾ 60 minutesಲ್ಲಿ ನಾನು ತೆಗೆದ್ಬಿಟ್ಟಿದ್ರೆ ಕೇಕ್ನ ನಿಜವಾಗ್ಲೂ ಸಖತ್ತಾಗಿರೋ ಕೇಕ್ ಅವತ್ತು ರೆಡಿಯಾಗಿರ್ತಾಯಿತ್ತು. ಬೇಕ್ರಿನಲ್ಲಿ ಯಾವ ರೀತಿ ಟೇಸ್ಟ್ ಇರ್ತಾಯಿತ್ತು ಅದೇ ರೀತಿ ಟೇಸ್ಟ್ ಇರ್ತಾಯಿತ್ತು. ಬಟ್ ನಾವೇನು ಮಾಡಿದೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಓವರ್ ಕುಕ್ ಮಾಡಿದ್ರಿಂದ ಸೈಡಲ್ಲೆಲ್ಲ ಡ್ರೈ ಆ ಥರ ಆಗಿಬಿಟ್ಟಿತ್ತು. ಬಟ್ ಇನ್ ಬಿಟ್ವೀನ್ ಹೇಳ್ತೀನಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು.
ಸೊ ನೋಡ್ಬೋದು ಮಧ್ಯದಲ್ಲಿರೋ ಅಂಥ ಕೇಕ್ ಯಾವ ರೀತಿ ಸ್ಪಾಂಜಿ ಆಗಿದೆ. ಬಟ್ ಸೈಡಲ್ಲಿ ಇದ್ದಿದ್ದಂತೂ ಕೇಕು ಡ್ರೈ ಆಗಿಬಿಟ್ಟಿತ್ತು. ನಾನೇ ಹೇಳ್ತೀನಿ, ಸ್ವಲ್ಪ ಕೊಟ್ಟು ಕೇಳಿದೆ ನನ್ನ ಹಸ್ಬೆಂಡ್ಗೆ, ಅವ್ರು ಏನು ಹೇಳಿದ್ರು ನೋಡಿ. ಟೇಸ್ಟ್ ಚೆನ್ನಾಗಿದಲ್ಲ, ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು ಅಲ್ವಾ. ಬಟ್ ಡ್ರೈ ಫ್ರೂಟ್ಸ್ ಹಾಕಿರೋದಕ್ಕೆ ಓಕೆ. ಆದರೆ ಯಾಕೆ ಕೇಕ್ ನೀಟಾಗಿ ಕಟ್ ಮಾಡೋಕ್ಕಾಗ್ತಲ್ವಲ್ಲ, ತುಂಬ ಸಾಫ್ಟ್ ಆಗಿಬಿಡ್ತಾ ಏನೂ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಬೇಕಿತ್ತೇನಲ್ವಾ. ಸಖತ್ ಸಾಫ್ಟ್ ಆಗಿಬಿಟ್ಟೈತೆ, ಓವರ್ ಸಾಫ್ಟ್. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಇವಾಗ ಸೇಮ್ ಹಿಂಗೆ ಇಟ್ಕೋ, ಒಂದು ನಿಮಿಷ ವೀಡಿಯೋ ಇಟ್ಕೋ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ ಕೇಕ್ ಅಲ್ಲ. ಮಗ ಬೆಳಗ್ಗೆ ಎದ್ದಿದ ತಕ್ಷಣ ಕೇಕು. ಫ್ರೈಡೇ ಈವ್ನಿಂಗ್ ಪೂಜೆ. ಈವ್ನಿಂಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ನನ್ನ ಮಗ ಬೇರೆ ಅವರ ಅಜ್ಜಿ ತಾತ ಮನೆಗೆ ಹೋಗ್ತಾಯಿದ್ದ, ಅದೊಂದು ಬೇರೆ ಬೇಜಾರಿತ್ತು ನನಗೆ. ಬೆಳಗ್ಗೆಯಿಂದ ಎಷ್ಟು ಹೇಳಿದ್ರು ಬೇಡ ಕಣೋ ಹೋಗ್ಬೇಡ ಕಣೋ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ ಅಜ್ಜಿ ತಾತ ಮನೆಗೆ ಹೊರಟ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಫ್ರೈಡೇ ಈವ್ನಿಂಗ್ ನನ್ನ ಮಗ ಅವ್ರ ಅಪ್ಪಾಜಿ ಮನೆಗೆ ಹೋದ. ಸೊ ಪೂಜೆ ಎಲ್ಲ ಆಯಿತು. ಅವನು ಕ್ರಿಸ್ಮಸ್ ವೆಕೇಷನ್ ಇದೆ ಅಲ್ವಾ, ಸೊ ಜಾಸ್ತಿ ಏನು ಕೊಟ್ಟಿಲ್ಲ ಅವನಿಗೆ. ಒಂದು 4 days ಏನೋ ಕೊಟ್ಟಿದ್ದಾರೆ ಅಷ್ಟೇ. ಕ್ರಿಸ್ಮಸ್ ಹಬ್ಬದಿಂದ ಸಂಡೇವರೆಗೂ ರಜಾ ಇದೆ ಅಷ್ಟೇ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 days ರಜಾ ಇದೆ. ಏನಕ್ಕೆ ಹೋಗ್ತೀಯಾ, ಸಮ್ಮರ್ ಹಾಲಿಡೇ ಬಂದಮೇಲೆ ಹೋಗು ಅಂತ ಬಿಡೋ ಅಂತಂದರೆ ಹಠ ಮಾಡಿಕೊಂಡು ಇಲ್ಲ ಹೋಗಿ ಬರ್ತೀನಿ ನಾನು 2 days ಆದರೂ ಆಟ ಆಡ್ಕೊಂಡು ಬರ್ತೀನಿ ಅಂತ ಅವ್ರ ಅಪ್ಪ ಕೆಲಸದಿಂದ ಬರೋದನ್ನೇ ವೆಯ್ಟ್ ಮಾಡಿ ಅವ್ರ ಜೊತೆ ಹೋಗಿದ್ದಾನೆ ಇವಾಗ. ಸೊ ನಮ್ಮನೆಯವ್ರು ನನಗೆ ಏನಂದರೆ 2-3 days ಇಲ್ಲ, ನನಗೂ ಒಬ್ಬರು ಇದ್ದಾಗ ನಿಜ ಕಿರ್ಚಾಡ್ತಾ ಇರ್ತೀನಿ, ಕೂಗಾಡ್ತಾ ಇರ್ತೀನಿ ಅವನ ಮೇಲೆ. ಅವ್ನು ಮಾಡೋದು ತರಲೆ ಕೆಲಸಗಳಿಗೆ ಕೂಗಾಡ್ತಾ ಇರ್ತೀನಿ, ಕಿರ್ಚಾಡ್ತಾ ಇರ್ತೀನಿ. ಬಟ್ ಅವನಿಲ್ಲ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ನನಗೆ ಒಬ್ಬಳೇ ಇರಬೇಕು. ಅವ್ನು ರಜೆ ಇದ್ದಾಗ ನನ್ನ ಜೊತೆ ಇರ್ತಾನೆ, ಆ ಥರ ಫೀಲ್ ಮಾಡ್ಕೋತಾ ಇರ್ತೀನಿ. ಬಟ್ ಅವ್ನು ಈ ಥರ ಅವನಿಗೂ ಅಲ್ಲೆಲ್ಲ ಹೋಗಿ ಮಕ್ಕಳೆಲ್ಲ ಸಿಗ್ತಾರೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಆಟ ಆಡಬೇಕಂತ ಅವ್ನಿಗೂ ಇಷ್ಟ ಇರುತ್ತಲ್ವ. ಸೊ ಹಾಗಾಗಿ ಅವ್ನು ಅಲ್ಲಿ ಹೋದ. ಸೊ ಇನ್ನು ನಾಳೆ ಇಲ್ಲ ನಾಳಿದ್ದು ಬರ್ತಾನೆ. ಸಂಡೇ ಮಧ್ಯಾಹ್ನ ಬರ್ತಾನೆ, ಮಧ್ಯಾಹ್ನ ಅವ್ರು ಈವ್ನಿಂಗ್ ಬರ್ತಾನೆ. ಇಲ್ಲಿವರೆಗೂ ಬೇಜಾರಾಗುತ್ತೆ. ಸೊ ಅವನಿದ್ರೆ ಏನು ಗೊತ್ತಾ, ಹಿಂದೆ ಮುಂದೆ ಸುತ್ತಾ ಇರ್ತಾನೆ, ಮಮ್ಮಿ 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 ಅಂತ ಸುತ್ತುತ್ತಾನೆ ಇರ್ತಾನೆ. ಅದು ಒಂಥರ ಫೀಲ್ ಆಗುತ್ತೆ, ಮಿಸ್ ಆಗುತ್ತೆ ನನಗೆ. ಸೊ ಎನಿವೇಸ್ ಅವನಿಗೂ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಬೇಕು, ಅಲ್ಲೆಲ್ಲ ಆಟ ಆಡಬೇಕು. ಏಕೆಂದರೆ ಇಲ್ಲೇ ಯಾರೋ ಅಷ್ಟಾಗಿ ಅವ್ನಿಗೆ ಫ್ರೆಂಡ್ಸ್ ಇಲ್ಲ, ಹೊರಗಡೆ ನಾನು ಕಳಿಸೋದಿಲ್ಲ ಆಟ ಆಡೋದಕ್ಕೆಲ್ಲ. ಸ್ವಲ್ಪ ಮೇನ್ ರೋಡ್ ಥರ ಇರೋದ್ರಿಂದ ಹೊರಗಡೆ ಆಟ ಆಡೋಕ್ಕೆ ಬಿಡೋಲ್ಲ. ಮತ್ತು ಧೂಳು ಎಲ್ಲ ಸುತ್ತ, ಏನಂದರೆ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಧೂಳು ಬೇರೆ. ಹಾಗಾಗಿ ಅವನಿಗೆ ಬೇಗ ಕಾಲು ಹೊಡೆದ್ಬಿಡುತ್ತೆ ನಂತರ. ಮತ್ತು ಸ್ಕಿನ್ ಕೂಡ ಅಷ್ಟೇ ರ್ಯಾಷಸ್ ಆಗಿಬಿಡುತ್ತೆ ಅವನಿಗೆ. ಸೊ ಹಂಗಾಗಿ ಧೂಳಿಗೆ ಜಾಸ್ತಿ ಬಿಡೋದಿಲ್ಲ ಅವನು. ಅದಕ್ಕೆ ಇಲ್ಲಿ ಮನೇಲೇ ಇರಬೇಕು, ತಿನ್ನಬೇಕು, ಮಲಗಬೇಕು, ಓದಬೇಕು ಅಷ್ಟೇ. ಅಲ್ಲಾದರೆ ಅಪ್ಪಾಜಿ ಮನೆ ಹತ್ರ ಆಟ ಆಡ್ತೀನಿ, ಹಂಗೆ ಹಿಂಗೆ ಅಂದ್ಕೊಂಡು ಹೋಗಿ ಬರ್ತೀನಿ ಮಮ್ಮಿ, ಸಂಡೇ ಮಧ್ಯಾಹ್ನ ಬಂದುಬಿಡ್ತೀನಿ ಅಂತ ಕೂಸಿ ಹೊಡ್ಕೊಂಡು ಹೋದ. ಸರಿ ಬಿಡಪ್ಪ ಆಯಿತು ಅಂತ ನಾನು ಬೇರೆ ಒಂದು ಕುಚ್ಚನ್ನ ಕಟ್ತಾಯಿದ್ದೆ. ಈ ಒಂದು ಸೀರೆ ಆ್ಯಕ್ಚುಲಿ ಇವತ್ತಿಗೆ ನಾನು 4 ಸಾರಿನೂ ಕಂಪ್ಲೀಟ್ ಮಾಡಬೇಕಿತ್ತು. ಬಟ್ ಇದು 2 ಸಾರಿ ಕಂಪ್ಲೀಟ್ ಆಗಿದೆ. ಇನ್ನು 3ನೇ ಸಾರಿ ಇದು. 3/4 ಭಾಗ ಮಾಡಿದ್ದೀನಿ, ಇನ್ನೂ 1/4 ಭಾಗ ಇನ್ನೂ ಒಂದು ಲೈನ್ ಎಕ್ಸ್ಟ್ರಾ ಬರಬೇಕು. ಅದು ಮಾಡಬೇಕು. ಎಷ್ಟೇ ಆಗುತ್ತಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದೆಷ್ಟೇ ಪ್ರಯತ್ನ ಮಾಡಿದ್ರೂ ಒಂದೊಂದು ಸಲ ಸಖತ್ತು ಬ್ಯಾಕ್ ಪೇನ್ ಬಂದ್ಬಿಟ್ಟು ಅದು ಕಷ್ಟ ಅನಿಸ್ಬಿಡುತ್ತೆ. ಆದರೂ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಅವನೇ ಇವತ್ತು ಕಾಫಿ ಎಲ್ಲ ಮಾಡಿಟ್ಬಿಟ್ಟು, ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ಅಂದ್ಬಿಟ್ಟು ಅವನೇ ಕಾಫಿ ಎಲ್ಲ ಮಾಡಿಟ್ಟ. ಮಮ್ಮಿ ಕಾಫಿ ಮಾಡಿಟ್ಟಿದ್ದೀನಿ ಕುಡಿ ಅಂತ ಹೇಳ್ಬಿಟ್ಟು. ನಾನು ಆಗ್ತಾನೆ ಏನೋ ಊಟ ತಿಂದಿದ್ದೆ. ಸೊ ಹಂಗಾಗಿ ನಂಗೆ ಬೇಡ ಇವಾಗ ಸದ್ಯಕ್ಕೆ ಕಾಫಿ, ನಾನು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಕುಡಿತೀನಿ ಅಂತ ಅನ್ನ ಕಾಫಿ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾನೆ. ಅಪ್ಪಾಜಿ ಮನೆಗೆ ಹೋಗ್ಬಿಡ್ತೀನಿ. ಇನ್ನು ನಾಳೆ ಕರ್ಕೊಂಡೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಾಳೆ ಯಾವುದೋ ಬೇರೆ ಕಡೆ ಅವರಿಗೆ ಡ್ಯೂಟಿ ಇರೋದ್ರಿಂದ ಆ ಕಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು
ಇವತ್ತೇ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಬಿಟ್ಬಿಟ್ಟು ಬರ್ತಾರೆ. ಅಲ್ಲಿವರೆಗೂ ನಾನು ನನ್ನ ಕೆಲಸನ ಮುಂದುವರಿಸ್ತೀನಿ ಅಷ್ಟೆ. ಇವತ್ತು ಸಂಜೆ ಕೂಡ ನನ್ನ ಹತ್ರ ಬೈಸ್ಕೊಂಡು ಕಿರ್ಚಾಕಿದ್ದೀನಿ ಅಂದರೆ ಗಂಟ್ಲು ಒಂಥರ ನೋವು ಬಂದ್ಬಿಡ್ತು ನನಗೆ, ಒಂಥರ ಇರಿಟೇಷನ್. ಆಮೇಲೆ ನಗ್ತಾನೆ ಜೋರಾಗಿ, ಮಮ್ಮಿ ನೀನು ಕಿರ್ಚೋದು ಎಷ್ಟು ಚೆನ್ನಾಗಿರುತ್ತೆ ನನಗೆ ವಾಯ್ಸು ಸೌಂಡು ಅಂತ. ಏನಕ್ಕೆ ಅಂತ ಅಂದರೆ ಇದು ಕುಚ್ಚೋದು ಏನಿದೆ ಅಲ್ವಾ, ಅದು ಬೀಟ್ಸ್ನ ನಾನು ಪೋಣಿಸಿಟ್ಕೊಂಡಿದ್ದೆ. ಪೋಣಿಸಿಟ್ಕೊಂಡು ಊಟ ಮಾಡೋಣ ಅಂತ ಎದ್ದು ಬಂದೆ ಈ ಕಡೆ. ಹೇಗೂ ಊಟ ಒಂದು 10-15 ನಿಮಿಷಕ್ಕೆ ಊಟ ಮಾಡ್ಬಿಟ್ಟು ಮತ್ತೆ ಕುತ್ಕೋತೀನಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಥ್ರೆಡ್ಡನ್ನೆಲ್ಲ ಅಲ್ಲೇ ಕೆಳಗಡೆ ಬಿಟ್ಟಿಲ್ಲ. ಆ ಥ್ರೆಡ್ಡಿಗೆ ಮಣಿನ ಪೋಣಿಸಿದಾಗ ಅದೇನಾದರೂ ಒಂಚೂರು ಎಳ್ಬಿಡ್ತು ಅಂದರೆ ಸುಕ್ಕಾದರೆ ಮತ್ತೆ ಫಸ್ಟಿಂದ ನಾನೆಲ್ಲ ಪೋಣಿಸ್ಬೇಕಾಗತ್ತೆ. ಹಂಗಾಗಿ ನಾನು ಹೇಳ್ತಾನೆ ಇದ್ದೆ ಅವನಿಗೆ, ಬೇಡ ಕಣೋ ಅಲ್ಲಿ ಹೋಗ್ಬೇಡ ಮಣಿ ಪೋಣಿಸಿಟ್ಟಿರೋ ದಾರ ಇದೆ ಅಂದರೆ ಏನಿಲ್ಲ, ಅಲ್ಲಿಂದ ಓಡ್ಬರ್ತಾನೆ ಇಲ್ಲಿ ಟಪ್ ಅಂತ ಹೊಡಿತಾನೆ, ಅಲ್ಲಿಂದ ಓಡ್ಬರ್ತಾನೆ ಇಲ್ಲಿ ಟಪ್ ಅಂತ ಹೊಡಿತಾನ. ಅದೇನಿದೆ ದಾರ ಕೆಳಗಡೆ ಇವಾಗ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ ನೋಡ್ಬೋದು, ಮೇಲ್ಗಡೆ ಎಲ್ಲ ಫುಲ್ ಎತ್ತಿಟ್ಬಿಟ್ಟಿದ್ದೀನಿ. ಅವ್ನು ಅಲ್ಲಿ ಬಂದಾಗ ಅಲ್ಲಿ ಕೆಳಗಡೆ ದಾರ ಹಾಕ್ಕೊಂಡು ಕೆಲಸ ಮಾಡ್ತಿದ್ನಲ್ಲ, ಆ ದಾರ ಏನಾದ್ರು ಕಾಲಿಗೆ ಸಿಗಾಕೋತು ಅಂದರೆ ಫುಲ್ಲು ನಾನು ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಬೇಡ ಬೇಡ ಅಂತ ಒಂದು 10 ಸಲ ಹೇಳಿದ್ರು ಕೇಳಿಲ್ಲ, ಹಂಗೆ ಮಾಡ್ತಾಯಿದ್ದ. ಒಂದು ಜೋರು ಕೂಗಾಗಿದ್ದ ತಕ್ಷಣ ಸುಮ್ಮನೆ ಮಾಡ್ಕೊಂತ. ಆಮೇಲೆ ನನಗೆ ಕೋಪ ಬಂದಿದೆ ಅಂತ ಗೊತ್ತಾಗಿ ನನ್ನ ರೇಗಿಸ್ತಾ ಇದ್ದ. ಮಮ್ಮಿ ಎಷ್ಟು ಚೆನ್ನಾಗಿ ಕೂಗ್ತೀಯ ಮಮ್ಮಿ, ನೀನು ಎಷ್ಟು ಚೆನ್ನಾಗಿ ಕಿರಿಸ್ತೀಯ ಮಮ್ಮಿ, ನಿನ್ನ ವಾಯ್ಸೇ ಚೆನ್ನಾಗಿದೆ ಮಮ್ಮಿ, ಹಂಗೆ ಹಿಂಗೆ ಅಂತ. ಇದು ಒಂಥರ ಶ್ಯಾಡೋ ಏನೋ ಬೀಳ್ತದೆ, ಇಲ್ಲ ಒಂಥರ ಬ್ಲ್ಯಾಕ್ ಅನ್ನಿಸ್ತಾ ಇದೆ ನನಗೆ, ಶ್ಯಾಡೋ ಬೀಳ್ತಾ ಇದೆ. ಸರಿ, ಇವಾಗ ಹೋದ ನಾನು ನನ್ನ ಕೆಲಸನ ಮಾಡ್ತೀನಿ. ನೆನ್ನೆ ಬಂದುಬಿಟ್ಟು ಕೇಕ್ ಮಾಡಿದ್ದೆ ಅಲ್ವಾ, ಏನು ಗೊತ್ತಾ, ಸ್ವಲ್ಪ ಓವರ್ ಕುಕ್ ಆಯಿತು ಸುತ್ತ ಮಾತ್ರ, ಈ ಸುತ್ತ ಏನಿದೆ ಅದು, ಬಟ್ ಮಧ್ಯ ಪೋರ್ಷನ್ ಏನಿದೆ ಅಲ್ಲ ಅದಂತೂ ನಿಜ ಪರ್ಫೆಕ್ಟಾಗಿ ಹಿಂಗೆ ಬೇಕ್ರಿನಲ್ಲೆಲ್ಲ ಸಿಗುತ್ತೆ ನೋಡಿ, ಪ್ಲಮ್ ಕೇಕ್ ಅದೇ ಥರ ಇತ್ತು. ಕ್ರಿಸ್ಮಸ್ ಕೇಕ್ ಪಕ್ಕ ಟೇಸ್ಟ್ ಬಂದಿತ್ತು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಅವನಿಗೆ. ಸುತ್ತ ನೋಡ್ಬೋದು, ಆ ಸುತ್ತ ಏನು ಡ್ರೈ ಆಗಿತ್ತು ಅದನ್ನು ಬಿಟ್ಬಿಟ್ಟು ಮಧ್ಯದಲ್ಲಿರೋದೆಲ್ಲ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾನೆ. ಇನ್ನೂ ಸ್ವಲ್ಪ ಬ್ಯಾಟರ್ ಎತ್ತಿಟ್ಟಿದ್ದೀನಿ, ಅದು ಯಾಕೆಂದರೆ ಕೇಕ್ದು ಏನಿತ್ತಲ್ಲ ಆ ಟ್ರೇ ಅದು ಚಿಕ್ಕದಿತ್ತು, ನಾನು ಮಾಡಿದ್ದು ಬ್ಯಾಟರ್ ಜಾಸ್ತಿ ಆಗಿಬಿಡ್ತು. ಸೊ ಅದನ್ನು ಹಾಕ್ಬಿಟ್ರೆ ಇನ್ನೂ ಉಪ್ಪಿಬಿಡುತ್ತೆ ಅಂದ್ಬಿಟ್ಟು, ಮತ್ತು ಸಾಕಾಗಲ್ಲ ಕ್ವಾಂಟಿಟಿ ಅಂಥೇಳಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿದೆ. ಹಂಗೆ ಸಪ್ರೇಟಾಗಿ ಅದನ್ನು ಎತ್ತಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ನೋಡೋಣ ನಾಳೆ ಅಥವಾ ನಾಳಿದ್ದು ಯಾವಾಗಾದರೂ ಮಾಡೋಣ. ನಾಳಿದ್ದು ಮಾಡಿದ್ರೆ ನನ್ನ ಮಗನು ಬರ್ತಾನಲ್ವ, ಅವನು ತಿಂತಾನೆ ಅಂತ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಅದು ಅಂದರೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಮಿಕ್ಸ್ ಮಾಡಿದ ತಕ್ಷಣ ನಾವು ಮಾಡಿಬಿಡ್ಬೇಕಂತೆ ಕೇಕು, ಹಂಗೆ ಇಟ್ಟರೆ ಅದು ಉಬ್ಬೋದಿಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಅವ್ನು ಬಂದಮೇಲೆ ಅದು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಕೇಕ್ನ ಮಾಡ್ತೀನಿ. ಈ ಸಲ ಓವರ್ ಕುಕ್ ಮಾಡೋಲ್ಲ, ಕರೆಕ್ಟಾಗಿ ಕುಕ್ ಮಾಡಿದ್ದೆ. ನಾನೇನೆಂದರೆ ಆ ಟೂತ್ ಪಿಕ್ನ ಹಾಕ್ತಾ ಇದ್ನಲ್ವ, ಮಧ್ಯದಲ್ಲಿ ಇದು ಕೂಡ ಬರ್ತಾಯಿತ್ತು. ನಾನೇನೋ ಬರ್ತಾ ಇದ್ದಿಲ್ಲ ಬೆಂದಿಲ್ಲ ಅಂದ್ಬಿಟ್ಟು ನಾನು ಬಿಗ್ ಬಾಸ್ ಬೇರೆ ಬರ್ತಿದ್ದೆ, ಆ ಕಡೆ ಗಮನ ಹೋಯಿತು. ಸೊ ಹಂಗಾಗಿ ಹಾಗೆ ಬಿಟ್ಟನ ಸುತ್ತ ಒಂಥರ ತುಂಬ ಓವರ್ ಕುಕ್ ಆದಂಗೆ ಆಗಿಬಿಟ್ಟಿದೆ. ಬಟ್ ಮಧ್ಯದಲ್ಲಂತೂ ನಿಜ ಎಕ್ಸಲೆಂಟ್ ಆಗಿತ್ತು ಕೇಕು. ನಮ್ಮ ಮನೆಯವ್ರು ಅದೇ ಅಂತಿದ್ರು, ಇನ್ಮೇಲೆ ಕೇಕ್ ಏನಾದ್ರು ಬೇಕಂದರೆ ಇಲ್ಲೇ ತಂದ್ಕೊಟ್ಬಿಡ್ತೀನಿ ಮನೆಯಲ್ಲೇ ಮಾಡು ಅಂತ. ಬೇಕ್ರಿಗೆ ಹೋಗಿ ನಾವು ತಂದ್ಬಿಟ್ಟು ಮಾಡೋದಕ್ಕಿಂತ ಬೆಸ್ಟು ಇದೆ, ಮನೇಲಿ ಮಾಡ್ಕೊಂಡು ತಿನ್ಬೋದು. ಬಟ್ ಓವನ್ ಇದ್ದರೆ ಬೇಗನೆ ಆಗುತ್ತೆ. ನೋಡೋಣ ಇನ್ ಫ್ಯೂಚರಲ್ಲಿ. ಈಗೆಲ್ಲ ಒಂದೊಂದೇ ಐಟಮ್ ತೊಗೊಳ್ತಾ ಇರೋದ್ರಿಂದ ಫಸ್ಟು ಇವಾಗ ಏನು ನಮ್ಮ ಮನೆಗೆ ಫ್ರಿಜ್ ಬೇಕಿತ್ತು, ವಾಷಿಂಗ್ ಮಿಷಿನ್ ಬೇಕಿತ್ತು, ಅದೆಲ್ಲ ತೊಗೊಂಡಿದ್ದಾಗಿದೆ. ಇನ್ನು ನೆಕ್ಸ್ಟು ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಓವನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗಾಗುತ್ತೆ ಅವಾಗಲಿ, ಅಲ್ಲಿವರೆಗೂ ಈ ಥರ ಏನಾದ್ರು ಒಂದು ಜುಗಾಡ್ ಮಾಡ್ತಾ ಇರಬೇಕು. ನೋಡ್ತೀನಿ ಅದೇನಾದರೂ ಕುಚ್ಚು ಕಂಪ್ಲೀಟ್ ಆಯಿತು ಅಂದರೆ ಹಾಗೆ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ. ನನ್ನ ಮಗ ಕಾಫಿ ಮಾಡಿಟ್ಟು ಹೋಗಿರೋದು ಹಂಗೆ ಇದೆ, ಬಿಸಿ ಮಾಡ್ಕೊಂಡು ಕುಡಿತೀನಿ. ಸೊ ನೆನ್ನೆ ಇದೇನು ವರ್ಕ್ ಮಾಡ್ತಾಯಿದೆ ಅಲ್ವಾ, ಅದು ಇದಿಷ್ಟೇ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಒಂದೇ ಸ್ಟೆಪ್ಪಲ್ಲಿ ಇದು 3 ಸ್ಟೆಪ್ ಬರುತ್ತೆ, ಹಾಗಾಗಿ ಸ್ವಲ್ಪ ಲೇಟೇ ಆಗುತ್ತೆ ಇದು. ಇನ್ನು ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ಅದು ಪೂರ್ತಿ ಫಿನಿಶ್ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಒಂದು ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.